ಇನ್ನು ರಾಜ್ಯದಲ್ಲಿ BPL ಕಾರ್ಡ್ ವಿಚಾರ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಯಾರ್ಯಾರು ಅನರ್ಹರಿದ್ದಾರೋ ಅಂಥವರ ಕಾರ್ಡ್ಗಳನ್ನು ನಾನು ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ನಾಯಕರು ನೇರವಾಗಿ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಈ ರೀತಿ ಅನರ್ಹ ಕಾರ್ಡ್ಗಳನ್ನು ರದ್ದು ಮಾಡುವಂಥ ನೆಪದಲ್ಲಿ ಬಡವರ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ ಅಂತ BJP ಆರೋಪ ಮಾಡೋದ್ರ ಜೊತೆಗೆ ಜಾತಿ ವಿಚಾರನ ಕೂಡ ಮುನ್ನೆಲೆಗೆ ತರ್ತಾ ಇದೆ. ಜಾತಿ ಕಾರ್ಡನ್ನು ಮುಂದಿಟ್ಕೊಂಡು ಈಗ ರಾಜಕೀಯವನ್ನು BPL ಕಾರ್ಡ್ನಲ್ಲೂ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದೆ. ಯಾವ ಜಾತಿಯವ್ರು ಕಟ್ ಮಾಡ್ಬೇಕು ಮಾಡ್ರೆ ಇವರೆಲ್ಲ ನಮಗೆ ಓಟ್ ಹಾಕಲ್ಲ ಅಂತ ಅದು ಜಾತಿ ಹುಡುಕಿದ್ದಾರೆ. ಅರ್ಹ BPL ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. BPL ಕಾರ್ಡ್ ಪರಿಷ್ಕರಣೆ ವಿಚಾರ ಬಡಿದಾಟಕ್ಕೆ ಕಾರಣವಾಗಿದೆ. ಅನರ್ಹರಿಗೆ ಕೊಟ್ಟಿಲ್ಲ ಅಂತ ಸರ್ಕಾರ ಹೇಳ್ತಿದ್ರೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ BJP ಪೊಲಿಟಿಕಲ್ ಟರ್ನ್ ಮಾಡಿದೆ. ಜಾತಿ ಹುಡುಕಿ ಕಾರ್ಡ್ ರದ್ದು ಮಾಡಿದ್ದಾರೆ ಅಂತ ಹೊಸ ಆರೋಪ ಮಾಡಿದ್ದಾರೆ. BJP MLC CT ರವಿ ಜಾತಿ ಹುಡುಕಿ ಕಾರ್ಡ್ ಕಟ್ ಮಾಡ್ತಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ CM ಅರ್ಹರಿಗೆ ತೊಂದರೆ ಆಗಲ್ಲ ಅಂದ್ರು. ಬಡವರ ಅನ್ನೋನು ಕಿತ್ಕೊಳಕ್ ಹೊರಟವ್ರೆ. ಬಡವರಿಗೆ ಕೊಡ್ತಿದ್ದ 14 ಲಕ್ಷ BPL ಕಾರ್ಡ್ ಜಾತಿ ಹುಡುಕಿ BPL ಕಾರ್ಡ್ ಕಟ್ ಮಾಡಿದಾರೆ. ಯಾವ ಜಾತಿಯವರು ಇವರು ಅಂತ ಹೇಳಿ BPL ಕಾರ್ಡ್ ಎಲ್ಲ ರದ್ದು ಮಾಡ್ಬಿಡ್ತಾರೆ. ನಾವು ರದ್ದು ಮಾಡ್ತೀವ. ಅರ್ಹ BPL ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು, ಅವರೆಲ್ಲರಿಗೂ ಕೊಡಬೇಕು. ನಾನು ಹೇಳ್ತೀನಿ ಮುನಿಯಪ್ಪನವ್ರೆ, ಯಾವ ಕಾರಣಕ್ಕೂ ಒಬ್ರು BPL ಕಾರ್ಡ್ನವರು ಬಿಟ್ಟು ಹೋಗ್ಬಾರ್ದು. ನಾಯಕರ ವಾಕ್ಸಮರ ಇಷ್ಟಕ್ಕೆ ನಿಲ್ಲಲಿಲ್ಲ. CM ಬಡವರು ಆತಂಕ ಪಡುವ ಅಗತ್ಯ ಇಲ್ಲ ಅಂದ್ರೆ CT ರವಿ ಕಾಂಗ್ರೆಸ್ ಬಡವರ ಅನ್ನಕ್ಕೆ ಕಲ್ಲು ಹಾಕ್ತಿದ್ದಾರೆ ಅಂದ್ರು. ಒಬ್ರು ಇಬ್ರು APL ಅವರು BPL ಕೆಳಗಡೆ ಇದ್ರು ಪರವಾಗಿಲ್ಲ, ಆದ್ರೆ BPL ನವರು ಮಾತ್ರ ಒಬ್ರು ಬಿಟ್ಟು ಹೋಗ್ಬಾರದು. ಅದರಿಂದ ಯಾರು ಕೂಡ ಬಡವರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಘೋರ ಅಪರಾಧ ಆಗುತ್ತೆ, ಪರಮ ಅನ್ಯಾಯ ಆಗುತ್ತೆ. ಬಡವರ ಅನ್ನಕ್ಕೂ ಕನ್ನ ಹಾಕೋ ಕೆಲಸ ಮಾಡ್ತಿದ್ದಾರೆ ಈ ಸರ್ಕಾರ. ಎಲ್ಲದರಲ್ಲೂ ಜಾತಿ ಹುಡ್ಕೋದು. ಅವನು ಬಡವನಲ್ಲೂ ಬಡವ ತಿನ್ನ ಅನ್ನಕ್ಕೂ ಕಲ್ಲು ಹಾಕಕ್ಕೆ ನೋಡ್ತಾ ಇದ್ದಾರೆ. ನಾವು ಯಾವ ಬಡವನಿಗೂ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಯಾರು ಬಡವ್ರಿಗೆ ನಾವು ತೊಂದರೆ ಮಾಡೋಕ್ಕಿಲ್ಲ. ಅವ್ರ ಅಪೋಸಿಷನ್ ಪಾರ್ಟಿ ಪಾಪ ಅವ್ರಿಗೇನು ಇಲ್ವಲ್ಲ, ಅದಕ್ಕೆ ಏನಾದ್ರು ಒಂದು ಮೊಸರಲ್ಲಿ ಕಲ್ಲು ಹುಡ್ಕುವಂತ ಕೆಲಸ ಮಾಡಬೇಕು, ಆ ಕೆಲಸ ಮಾಡ್ತಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಕ್ಲಾರಿಟಿ ಕೊಟ್ಟಿರುವ CM ನಮ್ಮದು ಬಡವರ ಪರವಾಗಿರುವ ಪಕ್ಷ ಅಂದಿದ್ದಾರೆ. ಈ ಮಾತಿಗೆ ಗರಂ ಆದ ಅಶೋಕ್ ಇವರದ್ದು ಬಡವರ ರಕ್ತ ಹೀರುವ ಸರ್ಕಾರ ಅಂದ್ರು. ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಬಡವರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಪಕ್ಷ, ಬಡವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥ ಪಕ್ಷ. ಜನಗಳ ರಕ್ತವನ್ನ ಹೀರ್ತಾ ಇದ್ದಾರೆ. ಈ ರೇಷನ್ ಕಾರ್ಡಿನ ರದ್ದು ಮಾಡೋ ಮುಖಾಂತರ ಜನಗಳ ಬಡವರ ರಕ್ತವನ್ನ ಹೀರ್ತಕ್ಕಂಥ ಈ ಸರ್ಕಾರ. ಈ ಬಗ್ಗೆ ಆಹಾರ ಸಚಿವ KH ಮುನಿಯಪ್ಪ ಮಾತನಾಡಿ ಅರ್ಹ BPL ಕಾರ್ಡ್ದಾರರಿಗೆ ಯಾರಿಗೂ ತೊಂದರೆ ಆಗಲ್ಲ ಅಂದ್ರು. BPL ಕಾರ್ಡು ರದ್ದಾಗಲ್ಲ, APL ಕಾರ್ಡು ರದ್ದಾಗಲ್ಲ. ಯಾರು BPL ಅಲ್ಲಿ ಇದ್ದಾರೆ ಅವರೆಲ್ಲ ಇರ್ತಾರೆ. ಯಾರು BPLಗೆ ಅರ್ಹರಲ್ವೋ ಅವರು APL ಅಲ್ಲಿ ಇರ್ತಾರೆ. ಯಾವುದು ಕಾರ್ಡು ರದ್ದು ಮಾಡೋದಿಲ್ಲ. BPL ಕಾರ್ಡ್ ಪರಿಷ್ಕರಣೆ ವಿಚಾರ ರಾಜಕೀಯಕ್ಕೆ ಟರ್ನ್ ಆಗಿದೆ. ಜಾತಿ ಹುಡುಕಿ ಕಾರ್ಡ್ ರದ್ದು ಮಾಡಿದ್ದಾರೆ ಅಂತ BJP ಹೊಸ ಅಸ್ತ್ರ ಪ್ರಯೋಗಿಸಿದೆ. ಮುಂದೆ ಅದ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.